ನೀರು ಕೊಡದೇನೆ ಅವ್ರ ಮೇಲೆ FIR ಮಾಡಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಕೆಲಸ ಏನಿದೆಯಲ್ಲ, ಈ ಕ್ಷೇತ್ರದ ಶಾಸಕನ ಒತ್ತಡದಿಂದ ಆಗಿರ್ತಕ್ಕಂಥದ್ದು ಅನ್ನೊಂದು ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ DC ಅವರಿಗೆ ಹೇಳ್ತೇನೆ. ಇಳಕಲ್ ನಗರದ ಯಾವ ಜನತೆಯೂ ಕೂಡ ದಯವಿಟ್ಟು ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಂಥ ನೂರಾರು ಕೇಸ್ಗಳಾದರೂ ನಾವು ನೀವೆಲ್ಲರೂ ಸೇರಿ ಎದುರಿಸೋಣ. ಮನೆ ಕಳು ಮಾಡ್ತಾರಲ್ಲ ಅವ್ರಿಗೆ ಕಳ್ರು ಅಂತಾರೆ. ಅವ್ರು ಹೇಳಿ ಕೇಳಿ ಬರೋದಲ್ಲ, ಬಾಗಿಲ ಹಾಕಿದ್ದು ಮುರಿದು ಕಾಸಿ ಕಳು ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಕಳ್ರು ಅಂತಾರೆ. ಹೋಗ್ತೀನಿ. ಇದು ಹಗಲು ರಾತ್ರಿ ಕಳು ಮಾಡ್ತಾರಲ್ಲ, ಕಳ್ರು ಯಾರ ಮಗಳದಾರ? ಆ ಕಳ್ಳರು ಶಾಸಕನ ಮನೆಯಲ್ಲೇ ಅದರ, ಶಾಸಕನ ಪಕ್ಕದಲ್ಲೇ ಇರ್ತಾರ. ಏನು ಈ ಮರಳು ಮಾಫಿಯಾ, ಹುನಗುಂದ ಮರಳು ಮಾಫಿಯಾ ಗ್ಯಾಂಗಿನ ನರಗುಂದ ಮಾಂತೇಶ್ ಈ ಹೋರಾಟವನ್ನು ಇನ್ನೂ ತೀವ್ರಗತಿಯಲ್ಲಿ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಕ್ಷೇತ್ರದ ಶಾಸಕ ಮತ್ತು ಅಧಿಕಾರಿ ವರ್ಗದವರು ಕೊಡಲಿಕ್ಕೆ ಬಯಸ್ತೀನಿ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು. ದೊಡ್ಡ ನೋಡೋಕೆ ಬುದ್ಧಿ ಇಲ್ಲ, ಅಲ್ಲಿ ಕಟ್ಟೇನಂತ. ಈಗ ನಿನಗೆ ಬುದ್ಧಿ ಎಲ್ಲಿ ಹೋಗಿತೆ? ತನ್ನ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಶಾಸಕನ ಆಯ್ಕೆ ಈ ಕ್ಷೇತ್ರದಲ್ಲಿ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಜನಸೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು 23-24ಕ್ಕೆ ಏನು ಮಕ್ಕೊಂಡಿದ್ದಂತಾನ? 21-22ಕ್ಕೆ ನಾ ಮಾಡಿಲ್ಲ ಅಂತ ಹೇಳ್ತಾನಲ್ಲ, 23-24ಕ್ಕೆ ಏನು ಮಾಡ್ತದ? ಈ ಪೊಲೀಸ್ ಸ್ಟೇಷನ್ನಲ್ಲಿ ಯಾವ ಕೇಸ್ಗಳಾಗಬೇಕಾದ್ರೂ ಕಾಶ್ಯಪ್ನವ್ರ ನಿರ್ದೇಶನ ಇಲ್ದನೆ ಕೇಸ್ಗಳು ಯಾವ ಆಗೋದಲ್ಲ. ಅವ್ರು ನೀವು ಕಾನೂನಾತ್ಮಕವಾಗಿ ಕೆಲಸ ಮಾಡಿದರೆ ಸರಿ, ಇಲ್ಲದೇ ಇದ್ದರೆ ನೀವು ಮುಂದಿನ ದಿನಮಾನಗಳಲ್ಲಿ ಕಾನೂನಾತ್ಮಕವಾಗಿ ಆ ಸಮಸ್ಯೆಯನ್ನು ನಿಮ್ಮ ಮೈ ಮೇಲೆ ಹಾಕ್ಕೋಬೇಡಿ. ಮಾಡಕ್ಕೆ ಹಚ್ಚಿದವನ ನೀನು ಕಳ್ಳರು ಬರ್ತಾರಂತೇಳಿ ಹಾರಿಕೆ ಉತ್ತರ ಕೊಡ್ತಕ್ಕಂಥದ್ದು. ತನ್ನ ರಿಸಾರ್ಟ್ಗೆ 2 ಇಂಚ್ ಪೈಪ್ಲೈನ್ ಇದರಿಂದ ತೊಗೊಂಡೋಗಿದ್ದಾನೆ. 24/7 ಏನು ಸ್ಕೀಮ್ ಐತೆ ಅಲ್ಲಿಂದನ ನೇಕಾರ ಕಾಲನಿ. ಇಲ್ಲಿ ಜನ ನೀರಿಲ್ಲ ಅಂಥೇಳಿ ಒದ್ದಾಡ್ತಾ ಇದ್ದಾರೆ, ಕುಡಿಯೋಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಶಾಸಕನಿಗೆ ಫಿಶ್ ಪಾಂಡಿಗೆ ನೀರು ಬೇಕು. ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಪತ್ರಿಕಾ ಬಳಗದ ಎಲ್ಲ ಮಿತ್ರರನ್ನು ಸ್ವಾಗತ ಮಾಡ್ತಾ, ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರೆ, ಈಗಾಗಲೇ ಕಳೆದ ಹಲವಾರು ತಿಂಗಳುಗಳಿಂದ, ವರ್ಷಗಳಿಂದ ಕೂಡ ತಪ್ಪಾಗಲಿಕ್ಕಿಲ್ಲ, ಇಳಕಲ್ ನಗರದಲ್ಲಿ ನೀರಿನ ಬವಣೆ ತಪ್ಪಿಲ್ಲ. ಪ್ರತಿದಿನವೂ ಒಂದಿಲ್ಲ ಒಂದು ವಾರ್ಡ್ನವರು ನೀರು ಬೇಕು ಅಂತೇಳಿ ನಗರಸಭೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ನಾನು 9ನೇ ತಾರೀಕಿನ ದಿವಸ ಘಟನೆ ಏನಾಯಿತು, ಸಾರ್ವಜನಿಕರು ಬಂದಿದ್ದಾರೆ ಅಲ್ಲಿ. ಆ ಸಾರ್ವಜನಿಕರ ಮೇಲೆ ಏನು ಕಮಿಷನರ್ ಅವತ್ತು ಆಫೀಸ್ನಲ್ಲಿ ಇರಲಿಲ್ಲ, 12 ಗಂಟೆಗೆ ಅವ್ರು ಬಂದಾಗ ಅವ್ರು ಇರಲಿಲ್ಲ. ಅವರು ರೊಚ್ಚಿಗೆದ್ದು ಕಮಿಷನರ್ ಬರೋವರೆಗೂ ನಾವು ಕದಲೋದಿಲ್ಲ ಅಂಥೇಳಿ ಗೇಟ್ ಹಾಕ್ಕೊಂಡು ಧರಣಿ ಸತ್ಯಾಗ್ರಹ ಮಾಡ್ಯಾರ. 3 ತಾಸಿನ ನಂತರ ಕಮಿಷನರ್ ಬಂದು ಸಂಜಯಿಸಿಗೆ ಕಳಿಸ್ಯಾನ. ಆ ಸಂದರ್ಭದಲ್ಲಿ ಅವರು ಸಾರ್ವಜನಿಕರು ಕೂಡ ತಪ್ಪಾಗೈತೆ, ಕ್ಷಮಿಸಬೇಕು ಅಂತೇಳಿ ಕೇಳಿದ್ದಾರೆ, ಕ್ಷಮೆಯನ್ನು ಕೇಳಿದ್ದಾರೆ. ಹೆಣ್ಮಕ್ಳು ಕೇಳಿದ್ದಾರೆ, ಗಂಡ್ಮಕ್ಳು ಕೇಳಿದ್ದಾರೆ. ಜೊತೆಗೆ ಅವರು ಸಮಜಾಯಿಸಿ ಕಳಿಸಿದ ನಂತರ ಮರುದಿವಸ ಕಮಿಷನರು FIR ಮಾಡ್ಯಾರ. 2 ಹೆಣ್ಮಕ್ಳು, ಗಂಡ್ಮಕ್ಳು ಒಂದಿಷ್ಟು ಮಂದಿ 7 ಜನರನ್ನ, ಒಟ್ಟು 9 ಜನರ ಹೆಸರು ಹಾಕಿ FIR ಮಾಡ್ಯಾರ. ಇನ್ನು ಉಳಿದವರು ಇನ್ನಿತರರಂತ ಬರೆದಿದ್ದಾರೆ. ಅರೆ, ಕುಡಿಯೋಕೆ ನೀರಿಲ್ಲ, ನೀರು ಕೊಡ್ರಿ ಅಂತ ಕೇಳಲಿಕ್ಕೆ ಹೋದವ್ರ ಮೇಲೆ FIR ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆದ್ದರಿಂದ ನಾನು ನಿನ್ನೆ ದಿವಸ ನಮ್ಮ ನಗರಸಭೆಯ ಎಲ್ಲ ಸದಸ್ಯರನ್ನ, ಮುಖಂಡರನ್ನ ಕರ್ಕೊಂಡು
ಡಿ ಸಿ ಅವ್ರ ಹತ್ರ ಹೋಗಿ ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಇದು ಆಗಿರ್ತಕ್ಕಂಥ ಘಟನೆ ತಪ್ಪು. ಸಾರ್ವಜನಿಕರಿಗೆ ಈ ರೀತಿ ನೀರು ಕೊಡದೇನೆ ಅವ್ರ ಮೇಲೆ FIR ಮಾಡಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಕೆಲಸ ಏನಿದೆಯಲ್ಲ, ಈ ಕ್ಷೇತ್ರದ ಶಾಸಕನ ಒತ್ತಡದಿಂದ ಆಗಿರ್ತಕ್ಕಂಥದ್ದು ಅನ್ನೊಂದು ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ DC ಅವರಿಗೆ ಹೇಳಿದ್ದೇನೆ. FIR ಆಗಿದೆ. ನಾವು SP ಅವ್ರ ಹತ್ರ ಕೂಡ ಹೋಗಿ ಹೇಳಿದ್ವಿ, ಈ ರೀತಿ ನೀವು FIRಗಳನ್ನು ಮಾಡಿಕೊಂಡ್ರೆ ಹೇಗೆ ಅಂತೇಳಿ. ಅವ್ರು ಹೇಳಿದ್ರು ನಾವು ಯಾರು ಈಗ ಅರೆಸ್ಟ್ ಮಾಡಿಲ್ಲ, ಮಾಡೋದೂ ಇಲ್ಲ ಅಂತಲೂ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಸಮಸ್ಯೆ. ಇದು ಬರೀ ಕೇವಲ ಲಕ್ಷ್ಮೀನಗರದ ನಿವಾಸಿಗಳದ್ದು ಒಂದೇ ಅಲ್ಲ, ಇಡೀ ನಗರದ ಎಲ್ಲ ಜನರು ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಈಗ ಮನುಷ್ಯನಿಗೆ ಅತಿ ಅವಶ್ಯವಾಗಿರ್ತಕ್ಕಂಥದ್ದು ಯಾವುದು ಇವತ್ತು ಅಂತಂದ್ರೆ ನೀರು ಮತ್ತು ಕರೆಂಟ್. ಕರೆಂಟ್ ಇಲ್ದೇನೂ ನಡಲಾರ್ದಂಥ ಪರಿಸ್ಥಿತಿ ಐತೆ, ನೀರಿಲ್ದೇನೂ ನಡಲಾರ್ದಂಥ ಪರಿಸ್ಥಿತಿ ಐತೆ. ಆದ್ದರಿಂದ ಮತ್ತು ಈ ಮೂಲಭೂತ ಸೌಲಭ್ಯಗಳನ್ನು ಕೇಳೋದು ಸಾರ್ವಜನಿಕರು ಕೇಳೋದು ಯಾರು ಕೇಳಬೇಕು? ಅವ್ರು ಕೇಳಿದ್ದಾರೆ. ಅವ್ರು ಕೇಳಿದಾರ ಮೇಲೆ FIR ಮಾಡೋಂಥದ್ದು ಯಾವ ಸರಿ ಅಂತ ಹೇಳಿದಾಗ SP ಅವರು ಕೂಡ ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳಿದ್ವಿ ಈ ಕೇಸ್ ವಾಪಸ್ ತಗೋಬೇಕು DC ಅವರಿಗೆ ಮತ್ತು SP ಅವರಿಗೆ. ಆಮೇಲೆ ಯಾರನ್ನು ಕೂಡ ಅರೆಸ್ಟ್ ಮಾಡಬಾರ್ದು ಅಂತಲೂ ಕೂಡ ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ಅವರು DC ಅವರು ನಾವು ಪ್ರತಿಭಟನೆ ಮಾಡ್ತು ಅಂತ ಹೇಳಿದಾಗ 1 ವಾರದ ಕಾಲಾವಕಾಶವನ್ನು ಅವ್ರು ಕೇಳಿದ್ದಾರೆ. 1 ವಾರದ ಕಾಲಾವಕಾಶ, ಅದರೊಳಗೆ ಕುಡಿಯೋ ನೀರಿನ ಸಮಸ್ಯೆನ ಸರಿ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಅಂತೂ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ನಾನು ಕೂಡ SP DC ಅವ್ರನ್ನ ಭೇಟಿ ಆದ ನಂತರ ಆಲಮಟ್ಟಿ ಡ್ಯಾಮ್ಗೂ ಕೂಡ ಹೋಗಿ ಬಂದಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ವಿ, ಅಲ್ಲಿ ದಿನದ 23 ತಾಸು 24 ತಾಸು ಪಂಪಿಂಗ್ ಆಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಕ್ಕಂಥದ್ದು ಏನಂದರೆ ವೋಲ್ಟೇಜ್ ಡ್ರಾಪ್ ಇರೋದರಿಂದ ನೀರು ಹೆಚ್ಚು ಪಂಪ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪರ್ಸನ್ ಅಂದರೆ ಸಿಬ್ಬಂದಿ ವರ್ಗದವರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಬಟ್ ಪುಸ್ತಕದಲ್ಲಿ ಎಲ್ಲಾನು ಪ್ರತಿನಿತ್ಯನೂ 23-24 ತಾಸು ಪಂಪಿಂಗ್ ಆಗಿರ್ತಕ್ಕಂಥದ್ದನ್ನು ತೋರಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಇದು 2 ವರ್ಷದಿಂದ ಇತ್ತೀಚೆಗೆ ಯಾಕೆ ಇದು ಸಮಸ್ಯೆ ಆಗಿದೆ? ಮೊದಲು ವಿಯೋಲಿಯಾ ಕಂಪ್ನಿ ಅಂಥೇಳಿ ಅವ್ರು ಏನು ಈ ನಮ್ಮ ಕಾಮಗಾರಿ ಎಕ್ಸಿಕ್ಯೂಷನ್ ಮಾಡಿದರು, ಅವರು ಅದನ್ನು ಮೇಂಟೈನ್ ಮಾಡ್ತಿದ್ರು. ಈ ಶಾಸಕರು ಬಂದ ನಂತರ ಅವ್ರನ್ನ ಬಿಡಿಸಿ, ಈ ಕಮಿಷನರ್ ಬಂದ ನಂತರ ಅವ್ರನ್ನ ಬಿಡಿಸಿ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಅನುಭವ ಇಲ್ಲ, ಇಲ್ಲೇ ಲೋಕಲ್ದವ್ರು ಯಾರ್ಯಾರೋ ಮಾಡ್ತಾರೆ. ಹೀಗಾಗಿ ಈ ಸಮಸ್ಯೆ ಉದ್ಭವ ಆಗ್ಯದ. ಒಂದನೇದ್ದು ಕೇಳ. ಅದ್ರ ಜೊತೆಗೆ ಕ್ಷೇತ್ರದ ಶಾಸಕ ಕಾಶ್ಯಪ್ನವರು ಊರಿನ ಇಲ್ಕಲ್ ನಗರದ ಜನರ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದು ಬಿಟ್ಟು ತನ್ನ ರಿಸಾರ್ಟ್ಗೆ 2 ಇಂಚ್ ಪೈಪ್ಲೈನ್ ಇದರಿಂದ ತೊಗೊಂಡೋಗಿದ್ದಾನೆ. 24/7 ಏನು ಸ್ಕೀಮ್ ಐತೆ ಅಲ್ಲಿಂದನ ನೇಕಾರ ಕಾಲನಿಯಿಂದ ಕಂದಗಲ್ಲ ರಸ್ತೆಯ ನೇಕಾರ ಕಾಲನಿಯಿಂದ 2 ಇಂಚ್ ಪೈಪ್ಲೈನ್ ತನ್ನ ರಿಸಾರ್ಟ್ಗೆ, ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ, ಫಿಶ್ ಪಾಂಡಿಗೆ ಬೇಕಲ್ಲ ನೀರು, ಇಲ್ಲಿಂದ ನೀರು ಒಯ್ತಕ್ಕಂಥದ್ದು. ಇಲ್ಲಿ ಜನ ನೀರಿಲ್ಲ ಅಂಥೇಳಿ ಒದ್ದಾಡ್ತಾ ಇದ್ದಾರೆ, ಕುಡಿಯೋಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಶಾಸಕನಿಗೆ ಫಿಶ್ ಪಾಂಡಿಗೆ ನೀರು ಬೇಕು, ಈತನ ಸ್ವಿಮ್ಮಿಂಗ್ ಪೂಲಿಗೆ ನೀರು ಬೇಕು. ಅದು ಯಾವ ವ್ಯಾಪ್ತಿ? ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರಿಗೆ 2 ಇಂಚಿನ ಪೈಪ್ಲೈನ್ ಹಾಕಿ ಈ ಕಮಿಷನರ್ ಹೆಂಗೆ ಕೊಟ್ಟ? ಯಾರು ಪರ್ಮಿಷನ್ ಕೊಟ್ಟವರು? ಯಾರು ಹೇಳೋರು ಕೇಳೋರಿಲ್ವಾ? ಹೀಗಾದ್ರೆ ಸಾರ್ವಜನಿಕರ ಜೀವನ ಹೇಗೆ? ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಅಂತೇಳಿ ಮಾಡಿರ್ತಕ್ಕಂಥ ಒಂದು ಯೋಜನೆಯಿಂದ ನಮ್ಮ ಐಷಾರಾಮಿ ಜೀವನಕ್ಕೆ ಬೇಕು ಅಂತೇಳಿ ಒಬ್ಬ ಶಾಸಕ ತಗೊಂಡು ಹೋದ್ರ ಮತ್ತೆ ಗತಿ ಏನು?
ಇದನ್ನು ಕೂಡ ಡಿ ಸಿ ಅವರ ಗಮನಕ್ಕೆ ತಂದಿದ್ವಿ ನಾವು. 2 ಇಂಚಿನ ಪೈಪ್ ಲೈನ್ ಹಾಕೊಂಡು ಹೋಗ್ಯಾರ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದು ರಿಸಾರ್ಟ್, ಇಲ್ಲಿ ಬರಲ್ಲ. ಇಲ್ಕಲ್ ನಗರದ ವ್ಯಾಪ್ತಿ ಅಲ್ಲ. ಇಲ್ಕಲ್ ನಗರದ ವ್ಯಾಪ್ತಿಯಲ್ಲಿ ಕೇಳಿದ್ರೂ ಕೂಡ ಎಷ್ಟು ಅರ್ಧ ಇಂಚಿನ ಪೈಪ್ ಲೈನ್ ಹಾಕಿ ಕೊಡಬೇಕು. ಭಾಳ ಅಂದ್ರೆ ಇಲ್ಕಲ್ ನಗರದ ವ್ಯಾಪ್ತಿಯಲ್ಲಿ ಎದಾರಪ್ಪ ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತಂದ್ರೆ ಅರ್ಧ ಇಂಚಿನ ಪೈಪ್ ಲೈನ್ ಮಾತ್ರ ಹಾಕ್ಲಿಕ್ಕೆ ಅವಕಾಶ ಐತಿ, ಯಾರಿಗೂ ಇಲ್ಲ ಅನ್ನಕ್ಕಿಲ್ಲ. ಆದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಫಿಶ್ ಪಾಂಡ್ಗೆ ನೀರು ಕೊಡೋದಕ್ಕಲ್ಲ. ಈಗಾಗಲೇ ನಾನು ಕೆರೆ ತುಂಬತಕ್ಕಂಥ ಯೋಜನೆಯಲ್ಲಿ ಶಿವನಗುತ್ತಿ ಕೆರೆ ತುಂಬಿದ್ದೀವಿ. ಆ ಕೆರೆ ತುಂಬ ಯೋಜನೆಯಿಂದ ಆ ಕೆರೆಯಲ್ಲಿ ನೀರೈತೆ. ಈ ಕೆರೆಯಲ್ಲಿ ನೀರಿದ್ದರಿಂದ ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡನು ಶಾಸಕ. ಎಲ್ಲಿಗೆ? ತನ್ನ ರಿಸಾರ್ಟ್ಗೂ ಮಾಡ್ಕೊಂಡಿದ್ದಾನೆ ಕೆರೆಯಿಂದ. ಅದು ಸಾರ್ವಜನಿಕವಾಗಿ ಪಾಪ ರೈತರಿಗೆ ಬೇಕದು. ಈತನ ಐಷಾರಾಮಿ ಜೀವನಕ್ಕೆ ಬೇಕು. ಜೊತೆಗೆ ಇವತ್ತು ನಾನು ಜನರಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇಲ್ಕಲ್ ನಗರದ ಯಾವ ಜನತೆಯೂ ಕೂಡ ದಯವಿಟ್ಟು ಯಾರು ಹೆದರತಕ್ಕಂಥ ಅವಶ್ಯಕತೆ ಇಲ್ಲ. ಇಂಥ 100 ಕೇಸ್ಗಳಾದರೂ ನಾವು ನೀವೆಲ್ಲರೂ ಸೇರಿ ಎದುರಿಸೋಣ. ಸಾರ್ವಜನಿಕವಾಗಿ ಬೇಡಿಕೆಗಳನ್ನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಿಮ್ಮ ಜೊತೆಯಲ್ಲಿ ನಾನು ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟವನ್ನು ಇನ್ನೂ ತೀವ್ರಗತಿಯಲ್ಲಿ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಕ್ಷೇತ್ರದ ಶಾಸಕ ಮತ್ತು ಅಧಿಕಾರಿ ವರ್ಗದವರು ಕೊಡಲಿಕ್ಕೆ ಬಯಸ್ತೀನಿ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು. ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ಅದರ ಮುಂದೆ ಬರ್ತಕ್ಕಂಥ ಸಮಸ್ಯೆಯನ್ನು ಎದುರಿಸಬೇಕಾಗಿರೋ ಅವರು, ಸಾರ್ವಜನಿಕರಲ್ಲ. ಆದ್ದರಿಂದ ಅಧಿಕಾರಿ ವರ್ಗದವ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಕಂದಾಯ ಇಲಾಖೆ ಇರಲಿ, ನಗರಸಭೆ ಕಮಿಷನರ್ ಇರಲಿ, ಯಾರೇ ಇರಲಿ, ನೀವು ಕಾನೂನಾತ್ಮಕವಾಗಿ ಕೆಲಸ ಮಾಡಿದರೆ ಸರಿ. ಇಲ್ಲದೇ ಇದ್ದರೆ ನೀವು ಮುಂದಿನ ದಿನಮಾನಗಳಲ್ಲಿ ಕಾನೂನಾತ್ಮಕವಾಗಿ ಆ ಸಮಸ್ಯೆಯನ್ನು ನಿಮ್ಮ ಮೈ ಮೇಲೆ ಹಾಕ್ಕೋಬೇಡಿ. ಮತ್ತಿಲ್ಲಿ ಅಕ್ರಮ ಮರಳು ದಂಧೆ ನಡೆದು ಲೋಕಾಯುಕ್ತರು ಬಂದು ಒಂದು ರೇಡನ್ನು ಮಾಡಿದರು. ಮಾಡಿದಾಗ ಯಾರೋ ಪತ್ರಕರ್ತರು ಕೇಳಿದರು, ಏನ್ರಿ ರೇಡ್ ಆಗಿದೆಯಲ್ಲ, ಇದು ಆಡಳಿತದ ವೈಫಲ್ಯನ ಹೇಗೆ ಅಂತ ಕೇಳಿದೆ. ಕಳ್ರಿ, ಶಾಸಕ ಹೇಳ್ತಾನ, ಕಳ್ರಿ ಕಳ್ಳರು ಕಳು ಮಾಡ್ತಾರ, ಅವ್ರು ಕಳ್ರೇನು ಹೇಳಿ ಕೇಳಿ ಬರ್ತಾರನ? ಏನು ಮನೆ ಕಳು ಮಾಡ್ತಾರಲ್ಲ ಅವ್ರಿಗೆ ಕಳ್ರು ಅಂತಾರ. ಅವ್ರು ಹೇಳಿ ಕೇಳಿ ಬರೋದಲ್ಲ, ಬಾಗಿಲ ಹಾಕಿದ್ದು ಮುರಿದು ಕಾಸಿ ಕಳು ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಕಳ್ರು ಅಂತಾರೆ, ಹೋಗ್ತೀವಿ. ಇದು ಹಗಲು ರಾತ್ರಿ ಕಳು ಮಾಡ್ತಾರಲ್ಲ, ಕಳ್ರು ಯಾರ ಮಗಳದಾರ? ಆ ಕಳ್ಳರು ಶಾಸಕನ ಮನೆಯಲ್ಲೇ ಅದರ, ಶಾಸಕನ ಪಕ್ಕದಲ್ಲೇ ಇರ್ತಾರ. ಏನು ಈ ಮರಳು ಮಾಫಿಯಾ, ಹುನಗುಂದ ಮರಳು ಮಾಫಿಯಾ ಗ್ಯಾಂಗಿನ ನರಗುಂದ ಮಾಂತೇಶ್ ಎಲ್ಲಿರ್ತಾನ? ಆತ ಕಳು ಮಾಡಿ ಯಾರಿಗೆ ಕೊಡ್ತಾನ? ಯಾರಿಗೆ ಮುಟ್ಟುತ್ತದು? ಸುದ್ದಿಗಾರರ ಮುಂದೆ ಹೇಳ್ತಾನ, ಕಳ್ರಿ ಕಳು ಮಾಡ್ತಾರ, ಯಾರಿಗೆ ಹೇಳಿ ಬರ್ತಾರ, ಕೇಳಿ ಬರ್ತಾರ ಅಂತ. ಕಳು ಮಾಡಕ್ಕೆ ಹಚ್ಚಿದವನ ನೀನು, ಕಳ್ರು ಬರ್ತಾರಂತೇಳಿ ಆರ್ಕಿ ಉತ್ತರ ಕೊಡ್ತಕ್ಕಂಥದ್ದು. ಏನು ತನಗೇನು ಸಂಬಂಧ ಇಲ್ಲ, ಭಾರಿ ಸಾಚ ಅನ್ನೋದಿನ್ಸ್. ಯಾರ ಕೇಳಿದ್ರಿಲ್ಲ, ಏನು ದೂರು ಕೊಟ್ಟಿಲ್ಲ. ದೂರು ಕೊಟ್ಟಲ್ಲೇ ಮತ್ತೆ ಲೋಕಾಯುಕ್ತರು ಬಂದಿದ್ದು, ಅವ್ರಂತ ಹಂಗ ಬಂದಿಲ್ಲಲ್ಲ. ನೋಡಿ ಇಲ್ಲಿ ಈ ಕ್ಷೇತ್ರದಲ್ಲಿ ಯಾವ ರೀತಿ ದುರಾಡಳಿತ ನಡೆದದಕ್ಕೆ ಅನ್ನೋದಕ್ಕೆ ಒಂದು ಉದಾಹರಣೆ. ಕಳೆದ 42 ದಿವಸದಿಂದ ಇದ್ದಲಿಗಿ ಹಾಗೂ 10 ಗ್ರಾಮಗಳು ಸಂತ್ರಸ್ತರು, ಮುಳುಗಡೆ ಸಂತ್ರಸ್ತರು, ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಆಮೇಲೆ ಇರ್ತಕ್ಕಂಥ ಶೆಡ್ಗಳನ್ನು ರಿಪೇರಿ ಮಾಡಿ ಕೊಡ್ರಿ ಅಂತೇಳಿ 42 ದಿವಸದಿಂದ ಇವತ್ತಿಗೆ 42ನೇ ದಿವಸ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಮ್ಮೆ ಹೋಗಿ ಅಧಿಕಾರಿಗಳೇನೋ ಕರ್ಕೊಂಡೋದಂಗೆ ಹೋಗಿ ಹೇಳಿ ಬಂದದ್ದು ತಿರುಗಿ ವಾಪಸ್ಸು ನೀವು ಅದಿರೋ ಸತ್ತಿರೋ ಬಿಟ್ಟಿರೋ ಅಂತೇಳಿ ಯಾವತ್ತು ಒಳ್ಳೆ ಕೂಡ ನೋಡಿಲ್ಲ ಈ ಕ್ಷೇತ್ರ ಶಾಸಕ. ಈ ಶಾಸಕನಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಹಣ ಮತ್ತು ಅಧಿಕಾರ. ಅದನ್ನು ಬಿಟ್ಟರೆ ಯಾವ ಸಾರ್ವಜನಿಕರ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ
ಕೆಲಸವನ್ನು ಮಾಡ್ತಾ ಇಲ್ಲ. ಒಂಥರ ಹಿಟ್ಲರ್ ರಾಜಕಾರಣವನ್ನು ರಾಜ್ಯದ ಹಿಟ್ಲರ್ನ ಮಾದರಿಯಲ್ಲಿ ಒಂದು ಈ ಹುನಗುಂದ ತಾಲೂಕಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೀನಿ. ಕ್ಷೇತ್ರ ಜನತೆ ಈಗಾಗಲೇ ರೋಷಿ ಹೋಗಿದ್ದಾರೆ. ಯಾಕಂದ್ರೆ ಯಾರು ಏನು ಕೇಳಕ್ಕೆ ಹೋದ್ರೂ ಉತ್ತರ ಇಲ್ಲ. ಗ್ರಾಮೀಣ ಭಾಗದಲ್ಲೂ ಅಷ್ಟೇ ಸಮಸ್ಯೆ ಅದಾವ. ನಾನು ಈ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಅವಧಿಯಲ್ಲಿ ಜಲಜೀವನ್ ಮಿಷನ್ನಲ್ಲಿ ಕೃಷ್ಣಾ ನದಿಯಿಂದ ಪ್ರತಿ ಗ್ರಾಮಕ್ಕೂ ನೀರು ಕೊಡ್ತಕ್ಕಂಥ ಯೋಜನೆ ಮಾಡಿವಿ. ಇನ್ನು ಪ್ರಾರಂಭ ಮಾಡಿಸಿವಿ. ಇವತ್ತಿವರೆಗೆ ಅದು ಮುಗಿತಾ ಇಲ್ಲ. ಬರೀ ಕೇವಲ ಯಾವುದೇ ಕಾಮಗಾರಿ ಮಾಡಲಿ ಅದರಿಂದ ಕಮಿಷನ್ ನೋಡೋದು ಹೊರತಾಗಿ ಅದನ್ನು ಅಭಿವೃದ್ಧಿ ಮಾಡೋದಿಲ್ಲ. ಇಲ್ಲೇ ನಿಮ್ಮ ಕಣ್ಣೆದುರಿಗಿದೆ ಈ ನೀರಿನ ಸಮಸ್ಯೆ ಎಂದೋ ಮುಗಿದೋಗ್ತಿತ್ತು. ಈ ಟ್ಯಾಂಕ್ ನಿಲ್ಲಿಸ್ತಾ ಬೇರೆ ಕಡೆ ಕಟ್ಸ್ತಾನೆ ಅಂತ ಯಾಕೆ ಕಟ್ಸಿಲ್ಲಪ್ಪ? ಅದೇ ಜಾಗದಾಗ ಕಟ್ಟಕತ್ತಾರಲ್ಲ. ಮೊದಲೇನು ಹೇಳಿದ? ದೊಡ್ಡ ನೋಡೋಕೆ ಬುದ್ಧಿ ಇಲ್ಲ, ಅಲ್ಲಿ ಕಟ್ಟ್ಯಾನಂತ. ಈಗ ನಿನಗೆ ಬುದ್ಧಿ ಎಲ್ಲಿ ಹೋಗಿತ್ತೆ? ಅಲ್ಲೇನು ಕ್ರೀಡಾಂಗಣಕ್ಕೆ ಏನು ತೊಂದರೆ ಆಗೈತಿ? ಕ್ರೀಡಾಂಗಣಕ್ಕೂ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗನ ಅಲ್ಲೇ ಟ್ಯಾಂಕ್ ಕಟ್ಟಿದ್ವಿ. ಟ್ಯಾಂಕ್ ಯಾಕೆ ಬಂದ್ ಮಾಡಿದ್ವಿ? ಟ್ಯಾಂಕ್ ನೀವು ಬಂದ್ ಮಾಡಿಸಿದ್ದೆ ಅದಕ್ಕೆ ಕಮಿಷನ್ಗೋಸ್ಕರ. ಕಮಿಷನ್ ಬಂದ ಮೇಲೆ ಪ್ರಾರಂಭ. ಇದು ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಆದ್ದರಿಂದ ಜನರಿಗೋಸ್ಕರ ಇರ್ತಕ್ಕಂಥ ಶಾಸಕನನ್ನ ಆಯ್ಕೆ ಮಾಡಬೇಕಾಗಿತ್ತು. ಆದರೆ ತಪ್ಪಿ ತನ್ನ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಶಾಸಕನ ಆಯ್ಕೆ ಈ ಕ್ಷೇತ್ರದಲ್ಲಿ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಜನತೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮರಳು ಮಾಫಿಯಾ ಮಾಡ್ತಕ್ಕಂಥವ್ರು ಇವರೇ, ಯಾರೋ ಕಳ್ರಂತ ಹೇಳೋದು. 2 ಇಂಚಿನ ಪೈಪ್ಲೈನ್ ಹಾಕ್ಯಂದು ಫಿಶ್ ಪಾಟ್ಗೆ ರೆಸಾರ್ಟ್ಗೆ ನೀರು ತಗೊಂಡು ಹೋಗೋರು ಜನರಿಗೆ ನೀರಿಲ್ದಂಗೆ ಮಾಡತಕ್ಕಂಥದ್ದು. ಈ ರೀತಿ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಚಲಾವಣೆ ಮಾಡತಕ್ಕಂಥ ಇಂಥ ಒಬ್ಬ ಕ್ಷೇತ್ರನ ಶಾಸಕನ ಪಡೆದದ್ದು ನಮ್ಮ ದುರ್ದೈವ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಯಾವತ್ತೂ ಕೂಡ ಒಬ್ಬ ಶಾಸಕ ಆದವನು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದನೆ ಮಾಡಬೇಕು. ಇಲ್ಲಿ ನೀರು ಕೇಳಿದ್ರೆ ಕೇಸ್ ಹಾಕ್ಸ್ತಾನ? ಅಲ್ಲಿ 42 ದಿವಸ ಆತವ್ರು ಕೂತು ಅವ್ರಿಗೆ ಒಂದು ಸಮರ್ಪಕವಾದ ಉತ್ತರ ಕೊಟ್ಟಿಲ್ಲ, ಆ ಸಮಸ್ಯೆ ಬಗೆಹರಿಸಿಲ್ಲ ಇವತ್ತಿನವರೆಗೂ. ಆ ಕಾರಣದಿಂದ ನಿನ್ನೆ SP ಮತ್ತು DC ಅವ್ರನ್ನ ಭೇಟಿಯಾಗಿ ಮನವಿ ಕೊಟ್ಟು ಬಂದಿದ್ದೀವಿ. ಅವರು ಒಂದು ವಾರದ ಕಾಲಾವಕಾಶವನ್ನು ಕೇಳಿದ್ದಾರೆ. 1 ವಾರ ಕಾಲಾವಕಾಶ ಕೊಟ್ಟು ಬಂದಿದ್ದೀವಿ. 1 ವಾರದ ಕಾಲಾವಕಾಶದಲ್ಲಿ ಅದು ಸರಿ ಹೋದರೆ ಸರಿ, ಜನರಿಗೆ ಸರಿಯಾಗಿ ನೀರು ಬರುತ್ತಂದ್ರೆ ಸರಿ. ಇಲ್ಲದೆ ಇದ್ರೆ ನಾವು ಸಾರ್ವಜನಿಕರನ್ನು ಕರ್ಕೊಂಡು ಪ್ರತಿಭಟನೆಯನ್ನು 1 ವಾರದ ನಂತರ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ಧನ್ಯವಾದ. ಯಾವುದು? 2021 ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಗಬೇಕಾಗಿತ್ತು. ತಾವು ಅದನ್ನ ಮಾಡಲಾದ ಕಾರಣಕ್ಕೆ ಈ ವಿಫಲ ಸಮಸ್ಯೆ. ಮತ್ತೆ 23-24 ಏನು ಮಕ್ಕೊಂಡಿದ್ದಂತಾನ? 21-22 ನಾ ಮಾಡಿಲ್ಲ ಅಂತ ಹೇಳ್ತಾನಲ್ಲ. 23-24 ಏನು ಮಾಡ್ತದ? ಮಕ್ಕೊಂಡಿದ್ದಂತಾನ? ಈಗ ಎತ್ತರಾಗೈತಾನ? ಜನ ಕೇಳಕತ್ತಿದ ಮೇಲೆ ಇದು ಯೋಜನೆ ಇರೋದು 30 ವರ್ಷದವರೆಗೆ. ನಾನು ಕಟ್ಟಿದ್ದಕ್ಕೆ ಹೋಗಿ ಬೋರ್ಡ್ ಹಾಕ್ಯದು ಅಸ್ಸಾಮಿದು. ಅಲ್ಲಿ ಕಟ್ಟಿರ್ತಕ್ಕಂಥ ಜಾಕೋಲು, ಪಂಪು, ಪೈಪ್ಲೈನು ಅಷ್ಟು ಮಾಡಿರ್ತಕ್ಕಂಥದ್ದು ನಾನು. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂಧುಗಳಿಗೆ ಹೋಗಿ ಬೋರ್ಡ್ ಹಾಕಿದ್ದಾರೆ. ಅದನ್ನ ಬೋರ್ಡ್ ಕೆಲವರು ತೋರಿಸ್ತಾರೆ. ಕಟ್ಟಿರ್ತಕ್ಕಂಥದ್ದು ಪೈಪ್ಲೈನ್ ಅಲ್ಲಿಂದ 48 ಕಿಲೋಮೀಟರ್ ಪೈಪ್ಲೈನು, ಸ್ಟೀಲ್ ಪೈಪ್ಲೈನು, MS ಸ್ಟೀಲ್ ಪೈಪ್ಲೈನ್ ತಂದಿರತಕ್ಕಂಥದ್ದು. ಅಲ್ಲಿಂದ ಆಲ್ಮಟ್ಟಿ ಡ್ಯಾಮ್ಲಿಂದ ಹುನಗುಂದ ಡೈರೆಕ್ಟ್ ಒಂದೇ ಪಂಪ್. ಒಂದ್ಸಲ ಪಂಪ್ ಆದ್ರೆ ಮೇಲ್ಗಡೆ FRL ಲೆವೆಲ್ ಏನಿದೆಯಲ್ಲ ಅಲ್ಲಿಂದ ಹುನಗುಂದ ಡೌನ್ ಆಗುತ್ತೆ. ಹುನಗುಂದ ಡೌನ್ ಆಗುತ್ತೆ ಅಂತೇಳಿ ನಾನೇ ನನ್ನ ಗಾಡಿಯಲ್ಲಿ ಒಂದು FRL ಲೆವೆಲ್ ತೋರಿಸೋದಕ್ಕಂತ ಒಂದು ಗಾಡಿ ಇತ್ತು ಒಂದು ನಂದು. ಅವಾಗ ಆ ಗಾಡಿ ತಗೊಂಡು ಮೇಲೆ ಹೋದ್ವಿ. ಪೂರ್ತಿ ಮೇಲೆ ಹೋದಾಗ ಹೈಟ್ ಬಂತು. ಆಮೇಲೆ ಹುನಗುಂದಕ್ಕೆ ಬಂದು ನೋಡಿದ್ವಿ ಕಡಿಮೆ ಇತ್ತು.
ಮತ್ತಿದು ಒಂದೇ ಒಂದು ಪಂಪಿಗೆ ಸೈಫನ್ ಸಿಸ್ಟಮ್ನಾಗ ಬರುತ್ತಲ್ಲ ಅಂತೇಳಿ KUWS ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಸನ್ನ ಕುಮಾರ್ ಅಂತ ಹೇಳಿದ್ದ. ಆತಗೆ ಹೋಗಿ ಹೇಳಿದೆ ನಾನು, ಏನ್ರಿ ಪ್ರಸನ್ನ ಕುಮಾರ್, ನೀವು ಅಲ್ಲಿಂದ ಲಿಫ್ಟ್ ಮಾಡಿಬಿಟ್ರೆ ಸೈಫನ್ ಸಿಸ್ಟಮ್ನಾಗ ಇಲ್ಕಲ್ಲಿಗೆ ಉಣುವುದಕ್ಕೆ ಬಂದ್ಬಿಡ್ತಾವ, ಮತ್ತು ಉಣುವುದಿಂದ ಪಂಪ್ ಮಾಡೋಕ್ಕೆ ದಾರಿ ಐತೆ ಅಂತ ಅಂದಮೇಲೆ ಅವ್ರು ನಾವು ನೆಕ್ಸ್ಟ್ ವೀಕ ಮತ್ತೆ ಅವ್ರು ಇಂಜಿನಿಯರ್ ಕಳಿಸಿ ಎಲ್ಲ ಇದನ್ನು ಎಸ್ಟಿಮೇಟ್ ಮಾಡಿಸಿ ಹಿಂಗೆ ತರಿಸಿದ್ರು. ಅದು ಲೊಕೇಶನ್ ಮಾಡಿದ್ದೆ ನಾನು. ಈಗ ನಾ ಮಾಡಿದ್ಮೇಲೆ ಎಲ್ಲರೂ ಬದಾಮಿಯವ್ರು ಮಾಡ್ಯಾರ, ಗುಳೆದು ಗುಡ್ದಾರ ನಮ್ಮ ಮಗ್ಳನ್ನ ಹಾಕ್ಕೊಂಬಿಟ್ರು. ಈ ಕಡೆ ನಮ್ಮ ಪಂಪ್ ಅದಾವ, ಈಚೆಗೆ ಅವ್ರು ಗುಳೆದು ಗುಡ್ದಾರ ಪಂಪ್ ಅದಾವ. ಅದಾ ಪಂಪ್ ಹೌಸ್ನಾಗ ಇದನ್ನು ಇರಲಿಲ್ಲ, ಇಂಟೆಕ್ ಚಾನಲ್ ಆಗಿ ಮಾಡಬೇಕಾಗಿತ್ತು. ಅದನ್ನು ರಾತ್ರಿ ಕುಂತು ಮಾಡಿಸ್ಬಂತೀವಿ ನಾವು. ಅಧಿಕಾರಿಗಳು ಅಬ್ಜೆಕ್ಷನ್ ಮಾಡಿದ್ರು, ಅದನ್ನ ಅಲ್ಲಿ ಕೊಡದೇ ಇಲ್ಲ ಅಂತ ಹೇಳಿ ಇದನ್ನ ಹಾಕಿದ್ವಿ. ಏನ ಬ್ರೇಕರ್ ಹಾಕಿ, ಬ್ರೇಕರ್ಲೆ ಕಲ್ಲು ಹೊಡೆದು ಕಾಸಿ ಇಂಟೆಕ್ ಚಾನಲ್ ಮಾಡಿರ್ತಕ್ಕಂಥದ್ದು. ಪೂರ್ತಿ ಡೆಡ್ ಸ್ಟೋರೇಜ್ ಪೂರ್ತಿ ಮುಗಿದೋಯ್ತು ಅಂದ್ರು ಇಲ್ಕಲ್ ನಗರ ನೀರೇನು ಸಮಸ್ಯೆ ಆಗಲ್ಲ ಅಂತ ಸ್ಥಳ ಹುಡುಕಿ ಮಾಡಿರ್ತಕ್ಕಂಥದ್ದು ಅದು. ಈಗ ಇನ್ನೂ ಒಂದಲ್ಲಿ ಸಮಸ್ಯೆ ಏನೈತೆ ಅಂದ್ರೆ, ನಿನ್ನೆ ಅವರು 24 ತಾಸು 23 ತಾಸು ನಮ್ಮೂರ ಪಂಪ್ ರನ್ನಿಂಗ್ ಅದಾವಂತ ತೋರಿಸಿದ್ರು. ಅಲ್ಲಿ ಇನ್ನೊಂದು ಸಮಸ್ಯೆ ಹೇಳಿದ್ರು, ವೋಲ್ಟೇಜ್ ಡ್ರಾಪ್ ಐತೆ ಅಂತ. ಅದಕ್ಕೆ ಎಕ್ಸ್ಪ್ರೆಸ್ ಫೀಡರ್ ಲೈನ್ ಒಂದು ಐತಿ. ಮುಂಚೆ ಯಾವುದು ವೋಲ್ಟೇಜ್ ಡ್ರಾಪ್ ಇರ್ತಿರ್ಲಿಲ್ಲ, ಈಗ ವೋಲ್ಟೇಜ್ ಡ್ರಾಪ್ ಐತೆ. ನಿನ್ನೆ ತೋರಿಸಿರೋರು ಪಾಪ ಹೆಂಗೆ ವೋಲ್ಟೇಜ್ ಕಮ್ಮಿ ಇರ್ತೀವಿ ನೋಡ್ತೀರಿ ನೀವು. ಆ ಲೈಟು ವೋಲ್ಟೇಜ್ ಕಮ್ಮಿ ಇರ್ತಾರೆ ಡಿಮ್ ಹಾಕವ, ವೋಲ್ಟೇಜ್ ಕರೆಕ್ಟ್ ಆಗಿರ್ತಾರ ಬ್ರೈಟ್ ಹಾಕವ. ಹಂಗೆ ಅಲ್ಲಿ ಪಂಪನು ಕೆಪಾಸಿಟಿ, ಮೋಟ್ರ್ ಕೆಪಾಸಿಟಿ ಏನಿದೆಯಲ್ಲ ಪಂಪ್ ಮಾಡ್ಬೇಕಾದ್ರೆ ಅದು ಸ್ಪೀಡಾಗಿ ತಿರುಗಿದಾಗ ಹೆಚ್ಚು ನೀರು ಬರುತ್ತೆ. ಅದು ವೋಲ್ಟೇಜ್ ಕಮ್ಮಿ ಇತ್ತಂದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ, RPM ಕಮ್ಮಿ ಆಗುತ್ತೆ. RPM ಕಮ್ಮಿ ಆಗಿ ಪಂಪಿಂಗ್ ಆಗೋದು, ನೀರು ಪಂಪಿಂಗ್ ಆಗೋದು ಕಡಿಮೆ ಆಗುತ್ತೆ. ಅದನ್ನು ಒಂದು ಕಾರಣ ಐತೆ ಅಂತ ಅವ್ರು ಹೇಳಿದ್ರು ನಿನ್ನೆಲ್ಲೇ, ಟೆಕ್ನಿಕಲ್ ಇಂಜಿನಿಯರ್. ಯಾವುದಕ್ಕೂ ಕೊಡಬಾರ್ದು. ಹೌದು, ಟ್ಯಾಪ್ ಮಾಡ್ಕೊಂಡು ಅದನ್ನ ತೆಗಿಸ್ಬೇಕು. ಅವ್ರಿಗೊಂದು ಬೇರೆ ಲೈನ್ ಹಾಕಿ ಕೊಡಬೇಕು. ಹಾಕಿ ಕೊಟ್ಟು ಆಲ್ಟರ್ನೇಟ್ ಯಾರಿಗೆಲ್ಲ ಅವ್ರಿಗೆ ಮಾಡಿಕೊಟ್ಟು ಇದನ್ನ ಸರಿ ಮಾಡ್ಬೇಕಲ್ಲ. ನಾನಿದ್ದಾಗನು ನಾನು ಇರೋಕಿನ ಪೂರ್ವದಲ್ಲೇನೆ ಇದು ಸಮಸ್ಯೆ ಆಗಿರೋದು. ಅದು ನಾ ಬಂದ್ಮೇಲೆ ಸರಿ ಮಾಡಿದ್ದೆ. ಟೋಟಲಿ ಆ ಎಕ್ಸ್ಪ್ರೆಸ್ ಫೀಡರ್ ಲೈನ್ಗೆ ಏನೂ ಆಗ್ಬಾರ್ದು ಅಂತ ಹೇಳಿ. ಹೌದ್ರಿ, ಈಗ ರಾಜಕಾರಣ ಬಿಟ್ಬಿಡಮ್ಮ. ನಾನು ಮಾಜಿ MLA ಅಲ್ಲ, MLA ಅಲ್ಲ, ರಾಜಕಾರಣ ಬಿಟ್ಟೋಣ, ಜನಸಾಮಾನ್ಯರಾಗಿ ಮಾತಾಡೋಣ ಅಷ್ಟೇ. 2003ವರೆಗೆ ನೀರು ಯಾಕೆ ಬರುತ್ತಿತ್ತು, ಈಗ ಯಾಕೆ ಬರ್ತಾ ಇಲ್ಲ? ಇದು ಒಂದು ಮೂಲಭೂತ ಪ್ರಶ್ನೆ. 2003ವರೆಗೆ ನೀರು ಬಂದತ್ತ, ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಅವ್ರು ರೆಕ್ಟಿಫೈ ಆಗ್ಯಾವ. ಇವರ ನಮ್ಮ ಮೆಂಬರ್ಗಳು ಹೋಗಿ ಕುಂತು ಸ್ವತಃ ಹೋಗಿ ಕುಂತು ಮಾಡಿಸಿ ಬಂದಾಗ. ಅಲ್ರಿ, ಈ 3 ವರ್ಷದಾಗೆ ಹೆಚ್ಚಾಗಿಬಿಟ್ಟವನ ಇದೇ 3 ವರ್ಷದಾಗ ಕಲೆಕ್ಷನ್ ಅಷ್ಟು ಪರಿ ಹೆಚ್ಚು ಬೆಳೆದೈತೇನ? 2003ವರೆಗೆ ಎಷ್ಟು ಕಲೆಕ್ಷನ್ ಇದ್ದು, ಈಗ ಎಷ್ಟು ಅದಾವ? ಹಾ, ಈ 3 ವರ್ಷದಾಗ 6,000 ಹೆಚ್ಚಾಗ್ಯಾವ. ಕಮಿಷನರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾನೆ ಒಂದು. ಎರಡನೇದ್ದು, ಎಷ್ಟು ಹೆಚ್ಚಾಗಿರ್ಬೋದ್ರಿ? 1,000 2,000 ಹೆಚ್ಚಾಗಿರ್ಬೋದು, ಇಲ್ಲ ಅಂತಿಲ್ಲ, 1,000 ಹೆಚ್ಚಾಗಿರ್ಬೋದು. ಈಗ ಯಾರ ಮನೆ ಕಟ್ಟಕತ್ತೀರಿ? ಇಲ್ಲಿ ಏನು ಉದ್ಯೋಗನೂ ನಡೆದಿಲ್ಲ, ಉದ್ಯೋಗನ ಹಾಳು ಮಾಡಿ ಇಟ್ಟಾನ. ಇಲ್ಲಿ ಉದ್ಯೋಗನೇ ನಡೆದಿಲ್ಲ, ಇಲ್ಲಿ ಮನೆ ಕಟ್ಟೋದು ಎಲ್ಲಿಂದ ಬರುತ್ತೆ? ಏನೇ ಮಾಡಿದ್ರೆ ಕಮಿಷನ್ ಕೊಡ್ಲಾರ್ದ ಅವ್ರದ್ದು ಇದು ಉತ್ತರ ಸಿಗುದಿಲ್ಲ. ಅಂತ ಪರಿಸ್ಥಿತಿ ಇಲ್ಲಿದ್ದಾಗ ಇಲ್ಲಿ ಯಾವ ಮನೆ ಕಟ್ತಾನೆ, ಯಾರು ಬಂದು ಇದನ್ನ ಏನು ಕನೆಕ್ಷನ್ ಹೆಚ್ಚಾಕವ? ಇಲ್ಲಿ ಏನು ಒಂದು ಇದು ಬೇಕಲ್ಲ, ಡೆವಲಪ್ಮೆಂಟ್ ಆಗಕ್ಕೆ ಒಂದು ಅವಕಾಶ ಬೇಕಲ್ಲ. ಏನೈತಿ ಹೇಳ? ಕಮಿಷನ್ ಹೇಳ್ತಾನವ, ಅವ ಜವಾಬ್ದಾರಿ ತಪ್ಪಿಸ್ಕೊಂಡು MLA ಏನ್ ಹೇಳ್ತಾನ ಅದನ್ನ ಕೇಳವ ಅಷ್ಟವ, ಮತ್ ಬೇರೆ ಏನಿಲ್ಲ. ಅದಕ್ಕೆ ಹೇಳಾಗ ಎಚ್ಚರಿಕೆ ಯಾಕೆ ಕೊಟ್ಟೆ ನಾನು ಅಧಿಕಾರಿಗಳಿಗೆ ಎಲ್ಲರಿಗೆ ಅಂತೇಳಿ. ನಾವು ನೋಟ್ ಮಾಡ್ಕೊಂತೀವಿ, ಗೊತ್ತದ ನಮಗೂ.
ಈ ಪೊಲೀಸ್ ಸ್ಟೇಷನ್ನಲ್ಲಿ ಯಾವ ಕೇಸ್ಗಳಾಗಬೇಕಾದ್ರೂ ಕಾಶ್ಯಪ್ನವ್ರ ನಿರ್ದೇಶನ ಇಲ್ದನೆ ಕೇಸ್ಗಳು ಯಾವ ಆಗೋದಿಲ್ಲ. ಅವ್ರು ಪೊಲೀಸರು ಮಾಡ್ಲಿಕ್ಕೆ ರೆಡಿ ಇರದೇ ಇದ್ರು ಸಹಿತ, ಅಧಿಕಾರಿಗಳು ಕೇಸ್ ಮಾಡ್ಲಿಕ್ಕೆ ರೆಡಿ ಇರದೇ ಇದ್ರು ಸಹಿತ ನಾವು ಬ್ಯಾಡ್ ಬಿಡಪ್ಪ ಅಂತೇಳಿ ಸುಮ್ ಕುಂತ್ರ ಅಲ್ಲಿ ರಿಸಾರ್ಟಿಗೆ ಕರ್ಕೊಂಬಂದು ಕರೆಸಿ ಅವ್ರನ್ನ ಅಧಿಕಾರಿಗಳನ್ನ ಅವ್ರ ಕಂಪ್ಲೇಂಟ್ ಕೊಡೋರ್ನ ಓಸರು ಕುಂದಿರ್ಸಿ ಬರೆಸಿ ಕಂಪ್ಲೇಂಟ್ ಮಾಡಿಸಿ ಕಳಿಸ್ತಾನೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಜಗಜ್ಜಾಹೀರಾಗಿರ್ತಕ್ಕಂಥ ವಿಷಯ. ಎಲ್ಲ ಕೇಸ್ ತಗೊಳ್ರಿ ಯಾವ್ದಾರಾಗಲಿ. ಕೇಸ್ ಹಾಕೋದು ಬಿಜೆಪಿ ಮತ್ತು ಬಿಜೆಪಿ ಮುಖಂಡರು ಇರೋದು ನೀವಿದ್ದಾಗ ಕೇಸ್ ಜಾಸ್ತಿ ಆಗಿರೋದು ಅಂತ ಹೇಳ್ತಾರೆ. ನಾನಿದ್ದ ಕೇಸ್ ಜಾಸ್ತಿ ಆಗ್ತದೆ ಅಂತ. ಅಂದ್ರೆ ನಾವು ದೇಶದ ರಾಜಕಾರಣ ಮಾಡಂಗಿಲ್ಲ. ಎಂಥ ಸ್ನೇಹಪರ ರಾಜಕಾರಣ ಐತಿ ನೋಡಿ ಇಲ್ಲಿ. ಎಷ್ಟು ಚಂದ ಮನುಷ್ಯರು, ಎಂಥ ಸ್ನೇಹಪರ ರಾಜಕಾರಣ ಐತಿ ಇಲ್ಲಿ. ಎಷ್ಟು ಚಂದ ಜನ ಖುಷಿ ಖುಷಿಯಿಂದ ನಗುತ್ತಾ, ಯಾವುದೇ ಭಯದ ವಾತಾವರಣವಿಲ್ಲ. ಯಾಕೆ ಬಿಡೋ ಮರೆ, ಅಲ್ಲಿ ಹೋದ್ರೆ ನಮಗೂ ಕೇಸ್ ಆದಿತ್ತು ಅಂತೇಳಿ ಭಯದ ವಾತಾವರಣ ಆಯ್ತು ಇಲ್ಲ. ಅಂಥ ಭಯದ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕಂತಾನೆ ಈ ಕೇಸ್ ಮಾಡಿದ್ದು. ಅಂದ್ರೆ ಮೇಲಿನ ಮೇಲೆ ಡೈಲಿ ಒಂದಿಲ್ಲ ಒಂದು ವಾರ್ಡ್ನವ್ರು ಬರಕತ್ತಿದ್ರಲ್ಲ. ಇನ್ನು ಇದನ್ನ ಮಟ್ಟ ಹಾಕ್ಬೇಕಂದ್ರೆ ಏನು ಮಾಡ್ಬೇಕು? ಯಾರನ್ನೋ ಒಬ್ಬರನ್ನ ಬಂದರ್ನ ಕೇಸ್ ಮಾಡಿಬಿಟ್ರಪ್ಪ. ಕೇಸ್ ಮಾಡಿಬಿಟ್ರೆ ಇನ್ನು ಬರೋರ್ಗ ಇನ್ನು ಯಾರು ಬರೋದಲ್ಲ ಜನ. ಪರಿಸ್ಥಿತಿ ಯಾಕಾಗಿತ್ತಂದ್ರೆ ಎಲ್ಲಿ ಬಿಡೋ ಮರೆ ಹೋಗಿ ಕೇಸ್ ಹಾಕ್ಸ್ಕೊಳ್ಬೇಕಂತ ಹೇಳಿ ಎಲ್ಲ ವಾರ್ಡವರು ಪ್ರತಿಭಟನೆ ಮಾಡ್ಯಾರ. ಅವ್ರಿಗೆ ನಾವು ಕೇಸ್ ಮಾಡಿಲ್ಲ. ಅಲ್ಲಿ ಲಕ್ಷ್ಮೀನಗರದವರು ಬಂದು ಕಚೇರಿಗೆ ಬೀಗಾಡ್ತಿದ್ದ, ಕೊಠಡಿಗೆ ಬೀಗಾಡ್ತಿದ್ದಾಗ ಅಧಿಕಾರಿಗಳು ಕೇಸ್ ಮಾಡ್ಯಾರ. ನಮ್ಮ ಶಾಸಕರು ಏನು ಅದ್ರಾಗ ಮುತುವರ್ಜಿನ ವಹಿಸಿಲ್ಲ, ಅದ್ರಾಗ ಏನು ಪಾಲನೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಯಾರು ಹೇಳೋರು? ಯಾರು? ಕಾಂಗ್ರೆಸ್ ಪಕ್ಷದವ್ರು. ಅವ್ರದ್ದೇನು ಕೇಳ್ತಾರೆ? ಅವ್ರ ಚೀಲಗಳು ಅವರು. ಅವ್ರ ಅಲ್ಲ, ಈಗ ಅವ್ರ MLA ಖುಷಿ ಪಡ್ಸಕ ಹೊರಗೆ ಹಿಂಗೆ ಹೇಳ್ತಾರ. ಒಳಗೆ ಹೋಗಿ ಕೇಳ್ರಿ, ಇಂಟರ್ನಲ್ ಹೋಗಿ ಕೇಳ್ರಿ, ಮತ್ತೆ ಬೇರೆ ಹೇಳ್ತಾರೆ. ಮಾಡ್ಬೇಕು, ಮಾಡೋಣ. ಈಗಲೇನು ತಡೆ ಆಗೈತೆ? ಮಾಡೋಣ. ದಮ್ಮು ತಾಕತ್ತು ತಡೆ ಆಗೈತೆ. ಮಾಡೋಣ. ದಮ್ಮು ತಾಕತ್ತು. ಅಯ್ಯೋ, ದೇಶ ರಾಜಕಾರಣ ಇಲ್ದಾನೆ ಇಲ್ಲಿ ಕೆಲಸನೇ ಇಲ್ಲ. ಅಡ್ಡಿ ಏನ್ ಪಡಿಸ್ಯಾರ ಅವರು? ಅಲ್ಲೇ ಕೇಳ್ಯಾರ. ಅವ್ರು ಹೆಣ್ಮಕ್ಳು ಕೇಳ್ಯಾರ, ತಪ್ಪಾಯ್ತ್ರಿ ಕ್ಷಮಿಸ್ರಿ ಅಂತ ಕೇಳ್ಯಾರ. ಆಮೇಲೆ ಗಂಡು ಮಕ್ಕಳು ಕೇಳ್ಯಾರ, ಪಾಪ ನಿಮ್ಮ ಕೆಲ್ಸಕ್ಕೆ ಏನಾದ್ರು ತೊಂದರೆ ಕೊಟ್ಟಿದ್ರೆ ನಮ್ಮನ್ನು ಕ್ಷಮಿಸ್ರಿ, ನಮ್ಗೆ ನೀರಿದ್ದಿಲ್ಲ, ಅದರದ್ದು ಒಂದು ಇದ್ರ ಸಲುವಾಗಿ ರೋಷಿಗೆದ್ದು ಜನ ನಾವು ಏನು ನಡ್ಕೊಂಡಿವಿ, ಅದನ್ನ ತಪ್ಪಾಗೈತೆ ಕ್ಷಮಿಸ್ರಿ ಅಂದಾರ. ಇನ್ನು ಏನು ಬೇಕು? ಅಲ್ಲೇ ಈ ಕೇಸ್ಗಳಾಗ್ಬೇಕಾದ್ರೆ ಶಾಸಕ ಊರಲ್ಲಿ ಇರ್ಬೇಕಂತ ಏನಿಲ್ಲ. ಓವರ್ಫೋನ್ ಆಗ್ಲೇಬೇಕಾದ್ರೆ ಆಗ್ಲೇಬೇಕು. ಇಲ್ಲಿ ಇರ್ತಕ್ಕಂಥ ಒಂದು ಇದು ವಾತಾವರಣ, ಆಮೇಲೆ ಆಡಳಿತದ ವ್ಯವಸ್ಥೆ ಹೇಳಕತ್ತಿದ್ದ. ಅಯ್ಯಯ್ಯೋ, ಎಲ್ಲ ಗಮನಕ್ಕಿಟ್ಟ ಮಾಡಿರ್ತಾರ. ಇವ್ರು ಮಾಡಕ್ಕೆ ಇವ್ರ ತಾಕತ್ತನಲ್ಲ. ಇವ್ರು ಮಾಡಕ ಇವ್ರ ಹತ್ರ ಆ ತಾಕತ್ತನೇ ಇಲ್ಲ. ಅವ ಒತ್ತಾಯ ಮಾಡಿ ಮಾಡಿಸಿರ್ತಾನ, MLA ಒತ್ತಾಯ ಮಾಡಿ ಮಾಡಿಸಿರ್ತಾನ ಮಾಡ್ತಾರ. ಹೊರತಾಗಿ ಇವ್ರು ಯಾರು ಸ್ವಂತ ಬುದ್ಧಿಯಿಂದ ನಮ್ಗೆ ಹಿಂಗೆ ಆಗೈತೆ ಅಂತೇಳಿ ಮಾಡಕ್ ಹೋಗಿರಲ್ಲ. ಅಥವಾ ಅವ್ರ ಮೇಲಾಧಿಕಾರಿಗಳು ಕೇಳಿದ್ರೆ ಅವರು ರಮೇಶ್ ಕಳಿಸ್ಬಿಡು ಅಂತ ಹೇಳಿ ಅವ್ರು ಹೇಳಿರ್ತಾರೆ. ಜಿಲ್ಲಾಧಿಕಾರಿಗಳು ಆಗ್ಲಿ SP ಅವರಾಗ್ಲಿ ಅವರು ಈ ರೀತಿ ಇರ್ತಕ್ಕಂಥವ್ರಲ್ಲ. ಸಾರ್ವಜನಿಕರ ಜೊತೆ ನೀವು ಸ್ಪಂದನೆ ಮಾಡ್ಬೇಕಂತಾನೆ ಹೇಳ್ತಾರೆ. ಹೌದ್ರಿ, ಈ ಬೇಸಿಗೆ ಕಾಲ ಪ್ರಾರಂಭ ಆದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಅಧಿಕಾರಿಗಳ ಸಭೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಬೇಸಿಗೆ ಪ್ರಾರಂಭ ಆಯಿತು, ಯಾವುದೇ ವ್ಯಾಪ್ತಿರಲಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಯಾವುದೇ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಆದರೆ ಇಬ್ಬರು, ಯಾರು? ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ, ಯಾರ್ದು? DC ಅವರಿಗೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಯಾರ್ದು? CO ಅವರು. ನೀವಿಬ್ಬರು ಅಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಿದ್ರು. ಅದಾದ ನಂತರ ಇದೇ ನಮ್ಮ ಸಂಗಪ್ಪ DC ಅವರು, ಇವರು ಕೂಡ ಸಭೆ ಮಾಡಿ, ಅಧಿಕಾರಿಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಮಾಡಿ ಕರೆದು ಹೇಳಿದ್ರು. ಏನಂತ? ಎಲ್ಲೇ ಯಾವುದೇ ಊರಲ್ಲಿ ನೀರಿನ ಸಮಸ್ಯೆ ಆದರೆ ನೀವೇ ನೇರ ಹೊಣೆ ಅಂತ ಹೇಳಿದ್ರು. ಎಲ್ಲಿ ಬಗೆಹರಿದೈತ್ರಿ? ಎಲ್ಲಿ ಬಗೆಹರಿದತ್ತ? ನೀರಿನ ಸಮಸ್ಯೆ? ಆಯ್ತು, ನೀರಿನ ಸಮಸ್ಯೆ ಇರ್ಕಂದ್ರೆ ಜನ ಯಾಕೆ ಖಾಲಿ ಕೊಡತಕ್ಕಂಥ ಅಲ್ಲಿ ನಗರಸಭೆಗೆ ಬರ್ತಿದ್ರು?
ಜನ ಖಾಲಿ ಕೂಡ ತಗೊಂಡು ಬಂದು ನಗರಸಭೆ ಮುತ್ತಿಗೆ ಹಾಕಂಥದ್ದು ಪ್ರತಿನಿತ್ಯ ಒಂದು ದಿವಸ ಅಲ್ಲ, ಇದು ಪ್ರತಿನಿತ್ಯ ನಡೆದದ್ದಕ್ಕ ಇದನ್ನ ಹೆಂಗ್ ಮಾಡಿ ಮಟ್ಟ ಹಾಕ್ಬೇಕಪ್ಪ, ಇದು ದಿವಸ ಮಾಡ್ಕೊಂತ ಹೋದ್ರೆ ಇದು ಮತ್ತಿಟ್ಟು ಇದು ಹೇಳುತ್ತಾ ಸುಮ್ಮ ಅವ್ರ ಮನೆ ಕುಂದಿರ್ಸ್ಬೇಕಲ್ಲ ಅಂತೇಳಿ ಈಗ ಒಬ್ಬರ ಮೇಲೆ ಕೇಸ್ ಆಗಿಬಿಟ್ರೆ ಆತು. ಒಂದು ಓಣ್ಯರು ಯಾರ ಬರಲಿ ಅವ್ರು ಬಂದಾರ ಅವ್ರ ಮೇಲೆ ಕೇಸ್ ಮಾಡಿಬಿಟ್ರಿ. ಈಗಂತ ಅವ್ರು ಬೀಗ ಹಾಕ್ಬಾರ್ದು, ಅದು ತಪ್ಪು, ಒಪ್ತೀನಿ, ನಾನು ಒಪ್ತೀನಿ. ಕಾನೂನು ಕೈಗೆ ತಗೋಬಾರ್ದು, ನಾನು ಒಪ್ತೀನಿ. ಈಗ ಅದನ್ನು ಸಿಕ್ಬಿಟ್ರಲ್ಲ, ಆ ಗೇಟ್ ಕೀಲಿ ಹಾಕಿದ್ದು ತಪ್ಪನಾಗ ಇದ ಚಾನ್ಸ್ ಮಾಡಿಬಿಡ್ರಿ. ಇನ್ನೊಮ್ಮೆ ಯಾರು ನಮ್ಮ ಮುಂದಿನ ಮುನ್ಸಿಪಾಲಿಟಿ ಸೈನ್ಯಕ್ಕೆ ಬರೋದಲ್ಲ, ಕೇಸ್ ಮಾಡ್ರಿ ಅಂತೇಳಿ ಶಾಸಕನ ನಿರ್ದೇಶಕನದಲ್ಲೇ ಆಗಿರ್ತಕ್ಕಂಥದ್ದು ಇದು ಹೊರತಾಗಿ ಬೇರೆ ಅಧಿಕಾರಿಗಳಿಗೆ ಆ ದಮ್ಮಿಲ್ಲ, ಆ ತಾಕತ್ತೂ ಇಲ್ಲ. ತಾವೆಲ್ಲರೂ